ಬಹುಶಃ ಅನೀಶ್ ಅವ್ರಿಗೆ ರಾಕೇಶ್ ಬಹಳ ಹತ್ತಿರದಿಂದ ಗೊತ್ತು. ಆ ಭಾಗದವರು, ಒಂದೇ ಪ್ರದೇಶದವರು. ಅನೀಶ್ ಒಂದು ಕಾಯಿಲೆ ಇಲ್ಲ, ಒಂದು ಕಸಾಲೆ ಇಲ್ಲ, ಒಂದು ಅಪಘಾತ ಆಗಿಲ್ಲ, ಮತ್ತೊಂದೇನೂ ಆಗಿಲ್ಲ, ಏನೂ ಆಗಿಲ್ಲ. ಸಾಯೋ ಹಿಂದಿನ ಕ್ಷಣದವರೆಗೂ ಕೂಡ ಖುಷಿಯಾಗಿದ್ದಂಥ ವ್ಯಕ್ತಿ, ನಗ್ತಾ ಇದ್ದಂಥ ವ್ಯಕ್ತಿ, ಕುಣಿತಾ ಇದ್ದಂಥ ವ್ಯಕ್ತಿ, ಜೊತೆಗಿದ್ದವರನ್ನು ಹುರಿದುಂಬಿಸ್ತಾ ಇದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇನ್ನಿಲ್ಲ ಅನ್ನೋದು ಎಷ್ಟು ನೋವನ್ನು ಕೊಡ್ತಾ ಇದೆ ಅಂಥೇಳಿ. ಇದು ದೊಡ್ಡ ಶಾಕ್ ನಮ್ಮ ಟೀಮ್ಗೆ. ಅಂದ್ರೆ ನೀವು ಹೇಳಿದಾಗೆ ನಾವು ತುಂಬಾ ಕ್ಲೋಸ್ ಆಗಿದ್ದವು. ಅವನಂದ್ರೆ ಇಡೀ ಟೀಮ್ ಅಲ್ಲಿ ತುಂಬಾ ಎಷ್ಟು ಎಂಜಾಯ್ ಮಾಡ್ತಿದ್ನೋ, ನಮ್ಮೆಲ್ಲ ನೋವುಗಳಿಗೆ ಅಷ್ಟೇ ಸ್ಪಂದಿಸ್ತಿದ್ದ. ಅಂದ್ರೆ ನಾವೇನಾದ್ರೂ ನೋವು ಪಟ್ಕೊಂಡ್ರೆ, ನಮ್ಗೇನಾದ್ರೂ ಬೇಜಾರಾದ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಕೇಳ್ತಿದ್ದ. ಅವನು ಕೂಡ ಅವನೇ ಅಂದ್ರೆ ಅವನು ಜಾಲಿ ಮಾಡ್ತಿದ್ದ, ನಮ್ಮ ಹತ್ರ ಎಂಜಾಯ್ ಮಾಡ್ಕೊಂಡು ಮಾತಾಡ್ತಿದ್ದ. ಏನಾದ್ರು ಸುಮ್ನೆ ಬೇಜಾರಲ್ಲಿದ್ರೆ ಅಲ್ಲಿ ಬಂದು ತರಲೆ ಮಾಡ್ಕೊಂಡು ನಮ್ಗೆ ಚಿವುಟೋದು, ಆಟ ಆಡೋದು. ಅದ್ರಲ್ಲೂ ನಮ್ಮ ಪ್ರವೀಣ ಮತ್ತೆ ದೀಪಿಕಾ ಅಂದ್ರೆ ತುಂಬಾ ಇಷ್ಟ ಅವನಿಗೆ. ಅಂದ್ರೆ ಪ್ರವೀಣನ್ ಜೊತೆನೆ 6 ವರ್ಷ ಇದ್ದ ಅವನು. ಆಕ್ಚುಲಿ ಅಂದ್ರೆ ನನ್ ಗೊತ್ತಿರೋ ಪ್ರಕಾರ 6 ವರ್ಷ ರೂಮಲ್ಲಿ ಅವರಿಬ್ರು ಜೊತೆಗೆ ಇದ್ರು, ಜೊತೆಗೆ ಊಟ ಮಾಡ್ಕೊಂಡು, ಜೊತೆಗೆ ಮಾತಾಡ್ಕೊಂಡು, ಏನೇ ಕಷ್ಟ ಇದ್ರು ಇಬ್ರು ಹಂಚ್ಕೋತಾ ಇದ್ದವರು. ಸೊ ನಾನು ಸೂರಜ್ ಇರ್ಬೋದು ಅಥವಾ ನಮ್ಮೆಲ್ಲ ಸ್ನೇಹಿತರು ದೀಪಿಕಾ ಎಲ್ಲ ಆವಾಗ ನಾವು ರೂಮಿಗೆ ಹೋಗ್ತಾ ಇದ್ವಿ, ಅಲ್ಲಿ ಮಾತಾಡ್ಸ್ತಾ ಇದ್ವಿ. ಅದು ಬಿಟ್ರೆ ಅವನಿಬ್ರು ಒಟ್ಟಿಗೆ ಇದ್ರಲ್ಲ, ನನಗೆ ನಿನ್ನೆನು ಹೇಳ್ದ, ಅವನಿಂದ ನಾನು ಹೇಗೆ ಅಲ್ಲಿರೋದು, ಹೇಗೆ ಅಂದ್ರೆ ಈಗ್ಲೂ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ರಾಕಿ ಇಲ್ಲ ಅಂತ ಹೇಳೋದಕ್ಕೆ ನಂಬೋದಕ್ಕೆ ಆಗುತ್ತೆ. ಅವನೀಗ ಅವನ ದೇಹ ಇಲ್ಲದೆ ಇರ್ಬೋದು ನಮ್ ಜೊತೆ, ಬಟ್ ಅವನ ಶರೀರವಾದಂತಹ ಶಕ್ತಿ ನಮ್ ಜೊತೆ ಇದೆ. ಹಂಗೆ ನಂಬ್ತೀನಿ ನಾನು. ಅಂದ್ರೆ ಅವನು ಯಾವಾಗ ನಮ್ ಜೊತೆಗೆ, ನಾನು ಹೇಳ್ತಿದ್ದೆ ನಿನ್ನೆ, ಅವನೀಗ ನೋಡ್ತಿರ್ಬೋದಲ್ಲ ನಾವು ಅಳ್ತಿರೋದನ್ನೆಲ್ಲ, ಅವನಿಗೆ ಸಮಾಧಾನ ಮಾಡಕ್ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೊತಿರ್ಬೋದಲ್ಲ. ಅಂದ್ರೆ ಯಾವಾಗ್ಲೂ ಇನ್ನೇನು ಹೇಳಲಿಕ್ಕಿಲ್ಲ. ಅದೇ ಅವನು ಇರ್ಬೇಕಿತ್ತು ಅಂತ ಅಷ್ಟೇ. ರೈಟ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.